ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕಲಬುರಗಿ, ಹಾವೇರಿ, ಬೆಳಗಾವಿ, ಶಿವಮೊಗ್ಗ, ದಾವಣಗೆರೆ ಹೀಗೆ ಬೇರೆ ಬೇರೆ ಭಾಗದಲ್ಲಿ ಹೇಗೆ ಸೆಲೆಬ್ರೇಷನ್ ನಡೀತಾ ಇದೆ ಅಂತೇಳಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಗಳು ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಪಟಾಕಿಗಳನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಚಿತ್ರಣ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಪುಣೆ, ಮುಂಬೈ ಹೀಗೆ ಬೇರೆ ಬೇರೆ ಭಾಗದಲ್ಲಿ ಎಲ್ಲ ರಾಜ್ಯದಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜೋಶ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವತ್ತು ನಡೆದಂತಹ ಮ್ಯಾಚ್ ಏನಿದೆ, ಈ ಮ್ಯಾಚ್ ಬಗ್ಗೆ ಆಲ್ರೆಡಿ ಯಾಕಂದರೆ ಸಹಜವಾಗಿ ನೋಡಿ, ಕ್ರಿಕೆಟ್ ನೋಡೋರಿಗೆ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಯಾಕಂತಂದರೆ ಯಾವ ಪ್ಲೇಯರು ಹೆಂಗೆ ಆಡಬಹುದು, ಅವರ ಪ್ಲಸ್ ಏನು, ಅವರ ಮೈನಸ್ ಏನು, ಅವ್ರು ಸ್ಕ್ರೀಸಲ್ಲಿ ನಿಂತ್ಕೊಂಡ್ರು ಅಂತಂದರೆ ಹೆಂಗೆ ಆಡ್ತಾರೆ, ಪ್ರತಿಯೊಂದು ವಿಚಾರದಲ್ಲೂ ಲೆಕ್ಕಾಚಾರ ಹಾಕಿರ್ತಾರೆ. ಆಮೇಲೆ ಭಾಳಷ್ಟು ಜನ ಆಲ್ಮೋಸ್ಟ್ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಕೂಡ ಪ್ರಿಡಿಕ್ಟ್ ಮಾಡ್ತಾರೆ ಇವತ್ತು ನಡೆಯುವಂಥ ಮ್ಯಾಚಲ್ಲಿ ಯಾವ ಟೀಮ್ ಗೆಲ್ಬೋದು ಅಂತೇಳಿ. ಅದೇ ಪ್ರಕಾರ ಆರಂಭದಿಂದಲೂ ಕೂಡ ಇದ್ದಿದ್ದು 100% ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ, ನಂಬಿಕೆ, ಪ್ರತಿಯೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಕ್ರಿಕೆಟ್ ಅಭಿಮಾನಿಗಳು. ಅದು ಎಕ್ಸಾಕ್ಟ್ಲಿ ಪ್ರೂವ್ ಆಯಿತು. ಅಂದರೆ ಅವರ ನಿರೀಕ್ಷೆ ಏನಿತ್ತು, ಅವರ ಎಕ್ಸ್ಪೆಕ್ಟೇಷನ್ ಏನಿತ್ತು, ಅದು ರೀಚ್ ಆಯಿತು. ಯಾಕಂತಂದರೆ 255, ಆಮೇಲೆ ಭಾಳಷ್ಟು ಅಭಿಮಾನಿಗಳಿಗೆ ಇನ್ನೂ ಒಂದು ಸ್ವಲ್ಪ ಟಾರ್ಗೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಅಂದರೆ ನಾವು ಸ್ವಲ್ಪ ಜಾಸ್ತಿ ಅಂತರದಿಂದ ಗೆಲ್ತಾ ಇದ್ವಿ ಅನ್ನುವಂಥ ಆಸೆಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿಯಿಂದ ಶಂಭುಲಿಂಗಯ್ಯ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ಹಾಂ ಸರ್, ನಮಸ್ತೆ ಸರ್. ಸರ್, 3ನೇ ಬಾರಿಗೆ ಭಾರತ ವರ್ಲ್ಡ್ ಕಪ್ ಗೆದ್ದಿರೋದು, ಏನು ಹೇಳ್ತೀರಿ? ಸರ್ ತುಂಬಾ ಖುಷಿ ಆಗ್ತಿದೆ ಸರ್. ಹಿಸ್ಟ್ರಿ ರಿಪೀಟ್ ಆಯ್ತು ಸರ್ ಇದು. ಭಾಳ ಖುಷಿ ಆಗ್ತಿದೆ. ನಾವು ಕಟ್ಟ ಕ್ರಿಕೆಟ್ ಅಭಿಮಾನಿ ಸರ್. ನಾವು ಮ್ಯಾಚ್ ಸ್ಟಾರ್ಟ್ ಆಯ್ತಂದ್ರೆ ಊಟ ಗೀಟ ಏನು ಮಾಡಂಗಿಲ್ಲ ಸರ್. ಮ್ಯಾಚ್ ವಿನ್ ಆದ ನಂತರನೇ ಊಟ ಮಾಡೋದು. ಒಂದ್ ವೇಳೆ ಮ್ಯಾಚ್ ಸೋತಪ್ಪ ಅಂದ್ರೆ ಹಂಗೆ ಮುಕ್ಕೊಂಡ್ಬಿಡೋದು ಸರ್. ಅಯ್ಯಯ್ಯೋ. ಹಾಂ ಸರ್, ಭಾಳ ಕ್ರಿಕೆಟ್ ಅಭಿಮಾನಿ ಸರ್ ನಾನು. 2003ರಿಂದ ಹಿಡ್ಕೊಂಡು ಭಾಳ ಕ್ರಿಕೆಟ್ ಹುಚ್ಚ ಅಭಿಮಾನಿ ಸರ್ ನಾನು. ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಮತ್ತೆ ನೀವು ಇಷ್ಟೊಂದು ಇಷ್ಟಪಡ್ತೀರಿ ಕ್ರಿಕೆಟ್ನ ಅಂತಂದ್ರೆ? ಸೆಲೆಬ್ರೇಟ್ ಸರ್, ಹಳ್ಳಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಚ್ಚಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್ ಮ್ಯಾಚ್. ಎಲ್ಲಾ ಪ್ಲೇಯರ್ಗಳಿಗೆ ಕ್ರೆಡಿಟ್ ಕೊಡ್ಬೇಕು ಸರ್. ಒಳ್ಳೆ ತುಂಬಾ ಚೆನ್ನಾಗಿ ಆಡ್ದ ಸರ್ ಅವರು. ನಿಮಗೆ ಯಾರು ತುಂಬಾ ಇಷ್ಟ? ಹಾ ಸರ್, ನಿಮಗೆ ಯಾರು ತುಂಬಾ ಇಷ್ಟ? ನಮಗ ಶಿವಮ್ ದುಬೆ ಸರ್. ಶಿವಮ್ ದುಬೆ ಮತ್ತು ಅಕ್ಷರ್ ಪಟೇಲ್, ಸಂಜು ಸ್ಯಾಮ್ಸನ್, ಎಲ್ಲ ಪ್ಲೇಯರ್ಸು ನಮಗೆ ಒಳ್ಳೆ ಸರ್. ಓಕೆ, ಮತ್ತೆ ನಿಮ್ಮ ಊರಲ್ಲಿ ಹೆಂಗ್ ನಡೀತಾ ಇದೆ ಸೆಲೆಬ್ರೇಷನು? ಊರದೇ ಸರ್, ಪಟಾಕಿ ಸಿಡಿಸಿ ಸಂಭ್ರಮ ಆಚರಣೆ ನಡೀತಾ ಇದೆ ಸರ್. ಓಕೆ ಸರ್, ತುಂಬಾ ಧನ್ಯವಾದ ಸರ್. ಗ್ಯಾರಂಟಿ ನ್ಯೂಸ್ ನಮಗೆ ಸ್ವಲ್ಪ ಮಾತಾಡಿದಕ್ಕೆ ಭಾಳ ಖುಷಿ ಆಯ್ತು ಸರ್ ನಮಗೆ. ನಮಗೂ ಭಾಳ ಖುಷಿ ಆಯಿತು ಶಂಭುಲಿಂಗಯ್ಯ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಹೂವಿನ ಅಡಗಲಿಯಿಂದ ಬಸವರಾಜ್ ಅವ್ರು ಕಾಲ್ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ಸರ್ ನಮಸ್ತೆ ಸರ್. ಹೇಗಿದ್ದೀರಿ? ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಿ? ಸರ್ ತುಂಬಾ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಸರ್. ನಾವು ಧಾರವಾಡದಲ್ಲಿ ಇರೋದು. ಯುವಕರೆಲ್ಲ ತಾವೇ ಗೆದ್ದಷ್ಟು ಖುಷಿ ಪಡ್ತಾ ಇದ್ದಾರೆ ಸರ್ ಇಲ್ಲೆಲ್ಲ. ಇದು 3ನೇ ಬಾರಿ ಅಲ್ವಾ ಸರ್? 2007, 2024 ಮತ್ತೆ ಈ ಸಾರಿ. ಹೌದು, 2007, 24, ಈಗ 26. ಹಾ ಸರಿ. ಹಂಗಾಗಿ ಇಲ್ಲೆಲ್ಲ ಯುವಕರು ತುಂಬಾ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಸರ್. ಪಟಾಕಿ ಸಿಡಿಸಿ ತಾವೇ ಗೆದ್ದಷ್ಟು ಫುಲ್ ಖುಷಿ ಇದೆ ಸರ್. ಹೌದು ಅಫ್ಕೋರ್ಸ್, ಭಾರತ ಗೆತ್ತು ಅಂತ ಅಂದ್ರೆ ನಾವೆಲ್ಲ ಗೆದ್ದಂಗೆ ಅಲ್ವಾ? ಹೌದು ಸರ್, ಯುವಕರೆಲ್ಲ ಅದೇ ಅಲ್ಲ ಸರ್ ಬಯಸೋದೆಲ್ಲ. ಹೌದು. ಮತ್ತೆ ನಿಮ್ ಫೇವ್ರೇಟ್ ಪ್ಲೇಯರ್ ಯಾರು? ಆಕ್ಚುಲಿ ನಮ್ಮ ಫೇವ್ರೇಟ್ ಪ್ಲೇಯರ್ ಅಂತಂದ್ರೆ ವಿರಾಟ್ ಕೊಹ್ಲಿ ಸರ್. ಅವ್ರ ಕ್ಯಾಪ್ಟನ್ಸಿಲಿ ಇಂಗ್ಲೆಂಡ್ 2027ರಲ್ಲಿ ಅವರು ವಿನ್ ಆಗ್ಯಾರ ಸರ್. ಆದ್ರೆ ಈ ಸರಿ ಮತ್ತೆ ಎಲ್ಲ ಯುವಕರು ಅವಕಾಶ ಕೊಡ್ಬೇಕಲ್ಲ ಸರ್. ಹೌದು ಅವ್ರನ್ನೆಲ್ಲ ಮಿಸ್ ಮಾಡ್ಕೋತೀರಾ? ರೋಹಿತ್ ಶರ್ಮಾ ಅವ್ರನ್ನ, ವಿರಾಟ್ ಕೊಹ್ಲಿ ಅವ್ರನ್ನೆಲ್ಲ? ಹಾ ಸರ್, ಒಂದೇ ಡಗೌಟ್ ಅಲ್ಲಿ ನೋಡ್ತಿದೀವಿ ಸರ್. ಇವಾಗೆಲ್ಲ ತುಂಬಾ ಮಿಸ್ ಮಾಡ್ಕೊಂತೀವಿ ಸರ್. ಆದ್ರೆ ಈಗ ಎಲ್ಲ ಯಂಗ್ಸ್ಟರ್ಸ್ ಚೆನ್ನಾಗಿದಾರೆ ಸರ್ ಇವಾಗ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಆಯ್ತು. ಹೌದು. ಸಂಜು ಸ್ಯಾಮ್ಸನ್ ಆಟ ಆಯ್ತು. ಚೆನ್ನಾಗಿ ಆಡ್ತಾ ಇದಾರೆ ಸರ್ ಎಲ್ರು. ಓಕೆ, ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಬಸವರಾಜ್ ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಿಮ್ ಗ್ಯಾರಂಟಿ ನ್ಯೂಸ್ಗೆ ಥ್ಯಾಂಕ್ ಯು ಸರ್. ಯುವಕರ ಪರವಾಗಿ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್.